ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಪಯಣ ಅಕ್ವೇರಿಯಂ ಪ್ಯಾರಡೈಸ್ ಕಡೆಗೆ. ಬನ್ನಿ ಮತ್ಸ್ಯಲೋಕದಲ್ಲಿ ಮಿಂದು ಬರೋಣ. ನನ್ನ ಮಕ್ಕಳು ತುಂಬ ದಿನದಿಂದ ಅಕ್ವೇರಿಯಂ ಪ್ಯಾರಡೈಸಿಗೆ ಕರ್ಕೊಂಡು ಹೋಗೋ ಡ್ಯಾಡಿ ಅಂತ ಕೇಳ್ತಿದ್ರು. ಬಟ್ ನಮ್ಮ ವರ್ಕ್ ಪ್ರೆಷರ್ ಮತ್ತು ಅವರ ವೆಕೇಷನ್ ಎಲ್ಲ ನೋಡಿಕೊಂಡು ಹೋಗಬೇಕಾಗಿತ್ತು. ಅದು ತುಂಬ ದಿನದಿಂದ ಪೆಂಡಿಂಗ್ ಹಾಗೇ ಇತ್ತು. ಬಟ್ ಲಾಸ್ಟ್ ವೀಕ್ ನಮ್ಮ ಅಕ್ಕ ಭಾವ ಬಂದಿದ್ದರಿಂದ ಇದೇ ಒಳ್ಳೆ ಟೈಮ್ ಅಂದ್ಕೊಂಡು ಲಾಸ್ಟ್ ವೀಕೆಂಡ್ ಹೊರಟ್ವಿ. ನಮ್ಮ ಮನೆಯಿಂದ ಅಕ್ವೇರಿಯಂ ಪ್ಯಾರಡೈಸ್ ಹಾರ್ಡ್ಲಿ 15 ಕಿಲೋಮೀಟರ್ ಇದೆ. ಸೊ ನಾವು ಬೆಳಗ್ಗೆ 11 ಗಂಟೆಗೆ ಹೊರಟ್ವಿ. ಸೊ ಆಲ್ಮೋಸ್ಟ್ 1 ಅವರ್ ತಗೋತು. ನಾವು ಅಂದ್ಕೊಂಡ್ವಿ ವೀಕೆಂಡ್ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇರುತ್ತೆ ಆ್ಯಂಡ್ ಕ್ರೌಡು ಕೂಡ ತುಂಬ ಜಾಸ್ತಿ ಇರುತ್ತೆ ಅಂತ. ಅವೆರಡೂ ಇರಲಿಲ್ಲ. ಇದು ನಮ್ಮ ಬೆಂಗಳೂರಿನ ಫೇಮಸ್ ಹಾಟ್ಸ್ಪಾಟ್ ಅಕ್ವೇರಿಯಂ ಪ್ಯಾರಡೈಸ್. ಸೊ ಒಳಗಡೆ ಬಂದ ತಕ್ಷಣ ದೇರ್ ಈಸ್ ಲಾಟ್ಸ್ ಆಫ್ ಫೋಟೋ ಬೂತ್ಸ್ ಈಜಿಪ್ಟಿಯನ್ ಸ್ಟೈಲ್ನಲ್ಲಿತ್ತು. ಸೊ ನಾನು ಬಂದ ಹಾಗೇ ಫಸ್ಟು ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ತೊಗೊಂಡೆ. ವೀಕೆಂಡ್ ಆಗಿದ್ದರಿಂದ ನಮಗೆ ಅಡಲ್ಟ್ಗೆ 499 ಆಯಿತು ಆ್ಯಂಡ್ ಮಕ್ಕಳಿಗೆ 439. ಅದೇ ನೀವು ವೀಕ್ ಡೇಸ್ ಬಂದರೆ ನಿಮಗೆ 100 ರುಪೀಸ್ ಕಮ್ಮಿ ಆಗುತ್ತೆ. ಸೊ ಅಡಲ್ಟ್ಸ್ಗೆ 399, ಅದೇ ರೀತಿ ಕಿಡ್ಸ್ಗಳಿಗೆ 349. ಸೊ ಟಿಕೆಟ್ ಕೌಂಟಲ್ಲಿ ಟಿಕೆಟ್ ತೊಗೊಂಡು ಮಕ್ಕಳಷ್ಟೊತ್ತಿಗೆ ಆ ಬ್ಯಾಕ್ ಡ್ರಾಪ್ ಮತ್ತು ಫೋಟೋ ಬೂತ್ಗಳಲ್ಲಿ ಫೋಟೋಗಳನ್ನು ತೆಗೆಸ್ಕೋತಾ ಇದ್ರು. ಹಾಗೆ ಸ್ವಲ್ಪ ಎಲ್ಲರೂ ಅಲ್ಲಿ ಫೋಟೋ ಶೂಟ್ನ ಮಾಡಿಸ್ಕೊಂಡು ನಂತರ ಎಂಟ್ರೆನ್ಸ್ ಕಡೆ ಹೊರಟ್ವಿ. ಎಂಟ್ರೆನ್ಸಲ್ಲಿ ಒಂದು ಬಿಗ್ ಟರ್ಟಲ್ ಇತ್ತು, ಬ್ಯೂಟಿಫುಲ್ ಆಗಿತ್ತು. ಈ ಪ್ಲೇಸು ಸ್ನೋ ಸಿಟಿ, ಫನ್ ವರ್ಲ್ಡ್, ವಾಟರ್ ವರ್ಲ್ಡ್ ಮತ್ತು ಅಕ್ವೇರಿಯಂ ಪ್ಯಾರಡೈಸ್ ಎಲ್ಲ ಸೈಡ್ ಬೈ ಸೈಡ್ನಲ್ಲೇ ಇದೆ. ಸೊ ಇಲ್ಲಿ ನೀವು ಬಂದುಬಿಟ್ಟು ಯಾವುದಾದ್ರೂ ವೆನ್ಯೂ ವಿಸಿಟ್ ಮಾಡ್ಬೋದು ಅಥವಾ ಕಾಂಬೋ ಆಫರ್ಗಳು ನಡೀತಾ ಇದೆ. ಸೊ ಅಲ್ಲೂ ನೀವು ಟಿಕೆಟ್ ಕೌಂಟರ್ನಲ್ಲಿ ತೊಗೋಬೋದು. ಸೊ ಈ ಎಂಟ್ರೆನ್ಸ್ ಮೂಲಕ ನಾವು ಒಳಗಡೆ ಬಂದ್ವಿ. ಸೊ ನೋಡಿ ಆರ್ಕಿಟೆಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ. ನಾನು ಅಂದ್ಕೊಂಡೆ ಇದು ನಾರ್ಮಲ್ ಅಕ್ವೇರಿಯಂ ಥರ ಇರುತ್ತೆ ಅಂತ. ಬಟ್ ಇಲ್ಲಿ ಬಂದಾಗ ನನಗೆ ಗೊತ್ತಾಯಿತು, ವಾವ್, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಕೆಲವೊಂದು ಫಿಶ್ಗಳನ್ನ ನಾನು ನನ್ನ ಲೈಫ್ ಟೈಮ್ನಲ್ಲಿ ಲೈವ್ ಆಗಿ ನೋಡೇ ಇರಲಿಲ್ಲ. ಅಷ್ಟು ವೆರೈಟೀಸ್ ಆಫ್ ಫಿಶ್ನ ಅಕಾರ್ಡಿಂಗ್ ಟು ಅದರ ಕ್ಯಾಸ್ಟ್ ಪ್ರಕಾರ ಅದನ್ನು ಒಂದೊಂದು ಅಕ್ವೇರಿಯಂನಲ್ಲಿ ಪ್ಲೇಸ್ ಮಾಡಿದ್ರು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಎಲ್ಲ ಅಕ್ವೇರಿಯಂ ಥೀಮ್ಗಳು ಡಿಫ್ರೆಂಟ್ ಆಗಿತ್ತು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಬ್ಯಾಕ್ಗ್ರೌಂಡ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಆ್ಯಂಡ್ ಕಲರ್ಫುಲ್ ಆಗಿದೆ. ಈಚ್ ಅಕ್ವೇರಿಯಂ ಈಸ್ ಅರೇಂಜ್ಡ್ ವಿತ್ ಅ ಡಿಫ್ರೆಂಟ್ ಕಲರ್ಸ್ LED ಲೈಟ್ಸ್. ಅದು ಒಂದು ಪ್ಲಸ್ ಪಾಯಿಂಟ್. ಫಿಶ್ಗಳು ತುಂಬ ಕ್ಲಿಯರ್ ಕಾಣ್ತಾ ಇತ್ತು. ಒಂದೊಂದು ಫಿಶ್ ಟ್ಯಾಂಕ್ನಲ್ಲಿ ಒಂದೊಂದು ವೆರೈಟೀಸ್ ಆಫ್ ಫಿಶ್ ವಿತ್ ಡಿಫ್ರೆಂಟ್ ವೇರಿಯಂಟ್ ಕಲರ್ಸ್. ಆ LED ಲೈಟ್ಗೆ ಆ ಫಿಶ್ ತುಂಬ ಬ್ರೈಟಾಗಿ ಕಾಣ್ತಾ ಇತ್ತು. ಹಾಗೆ ಅಕ್ವೇರಿಯಂ ನೋಡ್ತಾ ಮುಂದೆ ಬಂದಾಗ ನಮಗೆ ಎದುರುಗಡೆ ಕಾಣಿಸಿದ್ದು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರೋಂಥ ವಾಟರ್ ಫಾಲ್. ಸೊ ಇಲ್ಲಿ ಗ್ರೀನಿಶ್ ಪ್ಲ್ಯಾಂಟ್ಗಳನ್ನೆಲ್ಲ ಹ್ಯಾಂಗ್ ಮಾಡಿದ್ದಾರೆ. ಅದೇ ರೀತಿ ಕೆಳಗಡೆ ನೀವು ನೋಡ್ತಿರ್ಬೋದು, ಒಂದು ಆರ್ಟಿಫಿಷಿಯಲ್ ಪಾಂಡ್ನ ಕ್ರಿಯೇಟ್ ಮಾಡಿ ವೆರೈಟೀಸ್ ಆಫ್ ಫಿಶ್ನ ಬಿಟ್ಟಿದ್ರು. ಹಾಗೆ ನಾವು ಸ್ಟೇರ್ ಕೇಸ್ ಇಳ್ಕೊಂಡು ಕೆಳಗಡೆ ಹೋದರೆ ಈ ಥರ ನಮಗೆ ಅಂಡರ್ಗ್ರೌಂಡ್ನಲ್ಲಿ ವಾಟರ್ ಫಾಲ್ಸ್ ಬೀಳ್ತಿರೋದು ಕಾಣುತ್ತೆ. ಅದೇ ರೀತಿ ನಿಮಗೆ ಅಲ್ಲಿ ಫೋಟೋ ಸೆಷನ್ ಮಾಡಿಸ್ಕೊಳ್ಳೋದು ಅಥವಾ ವಿಡಿಯೋ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಇಲ್ಲಿ ಎಲ್ಲರೂ ಫೋಟೋ ಮತ್ತು ವಿಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದರು. ಇದನ್ನು ನೋಡ್ತಾ ಮುಂದೆ ಸಾಗ್ತಿದ್ದ ನಮಗೆ
ಒನ್ ಆಫ್ ದ ಬಿಗ್ಗೆಸ್ಟ್ ಶಾಕ್ ಆದಿತ್ತು. ನಾನು ಈ ಥರ ಒಂದು ಸೆಟಪ್ನ ಅವರು ಮಾಡಿರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬನ್ನಿ ಅದೇನದು ಅಂತ ಮುಂದೆ ನೋಡೋಣ. ನೆಕ್ಸ್ಟ್ ಫ್ಲೋರ್ನಲ್ಲಿ ಒಂದು ಡಾರ್ಕ್ ರೂಮ್. ಆ ಡಾರ್ಕ್ ರೂಮ್ನಲ್ಲಿ ಈ ಸಿಲಿಂಡರ್ ಶೇಪ್ನಲ್ಲಿರುವಂಥ ಅಕ್ವೇರಿಯಂಗಳಲ್ಲಿ ಈ ಜೆಲ್ಲಿ ಫಿಶ್, ಸ್ಟಾರ್ ಫಿಶ್ಗಳನ್ನೆಲ್ಲ ಬಿಟ್ಟಿದ್ರು. ಆ್ಯಂಡ್ ಆಲ್ಸೋ LED ಲೈಟಿಂಗ್ನ ಕೊಟ್ಟಿದ್ರು. ಅದನ್ನು ನೋಡ್ತಾನೆ ನಿಂತ್ಬಿಟ್ವಿ ನಾವು. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಆ ಜೆಲ್ಲಿ ಫಿಶ್ಗಳಂತಂದರೆ ಅದನ್ನು ನೋಡ್ತಾನೆ ನಾವು ತುಂಬ ಹೊತ್ತು ನಿಂತ್ವಿ. ಹಾಗೆ ಎಲ್ಲರೂ ವಿಡಿಯೋ ಫೋಟೋಸ್ ಕ್ಯಾಪ್ಚರ್ ಮಾಡೋದ್ರಲ್ಲೇ ಬ್ಯುಸಿ ಆಗೋದ್ರು. ನನ್ನ ಮಕ್ಕಳಂತೂ ಫುಲ್ಲು ಶಾಕ್ನಲ್ಲಿ ನೋಡ್ತಾ ನಿಂತರು. ಅದಾದ ನಂತರ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಾವು ಲೋಯರ್ ಪಾಯಿಂಟ್ ಆಫ್ ದಟ್ ಫಾಲ್ಗೆ ಬಂದ್ವಿ. ಇಲ್ಲಿ ಒಂದು ಮರ್ಮೈಡ್ನ ಇನ್ಸ್ಟಾಲ್ ಮಾಡಿದ್ರು. ಹಾಗೆ ನೀವು ಆ ಫಾಲ್ನ ವೈಬ್ನ ಎಂಜಾಯ್ ಮಾಡ್ಬೋದಿತ್ತು. ಇಲ್ಲಿ ನೀವು ವಿಡಿಯೋ ಫೋಟೋಸ್ ಎಲ್ಲ ಮಾಡ್ಕೋಬೋದು. ಸೊ ನನ್ನ ಮಕ್ಕಳು ವಿಡಿಯೋ ಫೋಟೋಸ್ ಮಾಡ್ಕೊಳ್ತಿರೋದನ್ನ ಇಲ್ಲಿ ನೋಡ್ತಿದ್ದೀರಾ ನೀವು. ಅದಾದ ನಂತರ ಸೊ ವಿ ಎಂಟರ್ಡ್ ದ ನೆಕ್ಸ್ಟ್ ಫ್ಲೋರ್. ಈ ಫ್ಲೋರ್ನಲ್ಲಿ ಸೊ ಸ್ಟಿಂಗ್ ರೇಸ್ ಮತ್ತು ಸೀಶೆಲ್ಲಿಂದ ಒಂದು ಥೀಮ್ ಬೇಸ್ಡ್ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡಿದ್ರೆ ನಿಮಗೆ ಸ್ಟಿಂಗ್ ರೇಸ್ ವಾಟರ್ನಲ್ಲೇ ಫ್ಲೈ ಮಾಡ್ತಿರೋ ಥರ ಕಾಣುತ್ತೆ. ಬನ್ನಿ ನೋಡ್ಕೊಂಡು ಬರೋಣ ಅದನ್ನು ಹೇಗೆ ಕಾಣುತ್ತೆ ಅಂತ.